ನಮಸ್ಕಾರ, ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನದ ಅಗ್ರವಾರ್ತೆ. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಕೌಂಟ್ ಡೌನ್ ಶುರುವಾಯಿತು. ಇನ್ನು 5 ಗಂಟೆಗಳ ಕೌಂಟ್ ಡೌನ್. ಯಾಕೆಂದರೆ ಮೋದಿ ಸಂಪುಟದಲ್ಲಿ ಹೊಸಬರು ಆ್ಯಡ್ ಆಗ್ತಾ ಇದ್ದಾರೆ. ಆದರೆ ಆ ಸಂಪುಟದಲ್ಲಿ ಸಾಮಾಜಿಕ ನ್ಯಾಯ ಇದೆ. SC ಸಮುದಾಯದ 12 ಜನ ಸಚಿವರು, ST ಸಮುದಾಯದ 8 ಜನ ಸಚಿವರಾಗ್ತಿದ್ದಾರೆ. ಬ್ರೇಕಿಂಗ್ ನ್ಯೂಸ್. SC ಸಮುದಾಯದ 12 ಸಚಿವರು, ST ಸಮುದಾಯದ 8 ಜನ ಸಚಿವರು. ಸಾಮಾಜಿಕ ನ್ಯಾಯವನ್ನು ಒದಗಿಸುವ ನಿಟ್ಟಿನಲ್ಲಿ OBC ಸಮುದಾಯದ 27 ಸಚಿವರು, 11 ಜನ ಮಹಿಳೆಯರು ಮೋದಿ ಸಂಪುಟದಲ್ಲಿ ಇದ್ದಾರೆ. 2 ಮಹಿಳೆಯರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ. ಮೋದಿ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಡಲಾಗಿದೆ. 50 ವರ್ಷದೊಳಗಿನ 14 ಜನ ಕೇಂದ್ರ ಸಚಿವರಾಗಿದ್ದಾರೆ. 14ರಲ್ಲಿ 6 ಜನ ಕ್ಯಾಬಿನೆಟ್ ಸಚಿವರಿದ್ದಾರೆ. ಸೊ ಎಲ್ಲವನ್ನೂ ಬ್ಯಾಲೆನ್ಸ್ ಮಾಡ್ತಾ ಎಲ್ಲವನ್ನೂ ಒಂದು ರೀತಿ ವಿಶ್ವಾಸಕ್ಕೆ ತೆಗೆದುಕೊಂಡು ಸಮತೋಲನವನ್ನು ಕಾಪಾಡುವಲ್ಲಿ ಮೋದಿ ಸಂಪುಟ ಈ ಮೂಲಕ ಒಂದು ರೀತಿ ಪ್ಲಾನಿಂಗನ್ನು ಮಾಡ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ. ಹಾಗಾಗಿಯೇ ಈ ಇನ್ಫಾರ್ಮೇಷನ್ ಸಿಕ್ಕಿರೋದು. OBC ಸಮುದಾಯಕ್ಕೆ 27 ಜನ ಸಚಿವರು, 50 ವರ್ಷದೊಳಗೆ 14 ಜನ ಸಚಿವರಿದ್ದಾರೆ. 11 ಮಂದಿ ಮಹಿಳಾ ಸಚಿವರು ಸಂಪುಟದಲ್ಲಿದ್ದಾರೆ. ಅದರಲ್ಲಿ SC ಸಮುದಾಯದಲ್ಲಿ 12 ಜನ, ST ಸಮುದಾಯಕ್ಕೆ 8 ಜನ, ಇನ್ನು 11 ಜನ ಮಹಿಳೆಯರು ಆಗಲೇ ಪ್ರಸ್ತಾಪ ಮಾಡಿದಾಗ ಅದರಲ್ಲಿ 2 ಕ್ಯಾಬಿನೆಟ್ ದರ್ಜೆಯಲ್ಲಿದ್ದಾರೆ. ಮೋದಿ ಅವರ ಸಂಪುಟದಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೊಟ್ಟಿದ್ದಾರೆ. 50 ವರ್ಷದೊಳಗಿನ 14 ಜನ, ಅದರಲ್ಲಿ 6 ಜನ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಇದು ಮೋದಿ ಸಂಪುಟ. ಬೇರೆದೆಲ್ಲ ಓಕೆ, ಕರ್ನಾಟಕದಲ್ಲಿ TV ನೋಡ್ತಿರೋ ನಮ್ಮ ಕರ್ನಾಟಕಕ್ಕೆ ಎಷ್ಟು ಕೊಟ್ಟಿದ್ದಾರೆ ಅಂತ. ಮೋದಿ ಸಂಪುಟದಲ್ಲಿ ರಾಜ್ಯದಿಂದ ಈ ಬಾರಿ 2 ಸ್ಥಾನ ಅನ್ನೋದು ಈ ಕ್ಷಣ ಬರ್ತಿರುವಂಥ ಸುದ್ದಿ. ನೂತನವಾಗಿ ಇವತ್ತು ಸಂಜೆ 2 ಸಂಸದರಿಗೆ ಸಚಿವ ಸ್ಥಾನ ಸಿಗ್ತಾ ಇದೆಯಂತೆ. ಶೋಭಾ ಕರಂದ್ಲಾಜೆ ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದರು, ಚಿತ್ರದುರ್ಗದ ಸಂಸದರಾದ ನಾರಾಯಣಸ್ವಾಮಿ ಅವರಿಗೆ ಸ್ಥಾನ ಬಹುತೇಕ ಖಚಿತ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ. ಬ್ರೇಕಿಂಗ್ ನ್ಯೂಸ್. ಏಕೆಂದರೆ ಅವರಿಬ್ಬರು ನರೇಂದ್ರ ಮೋದಿ ಅವರ ಮೀಟಿಂಗ್ನಲ್ಲಿ ಈಗಾಗಲೇ ಭಾಗಿಯಾಗಿದ್ದಾರೆ. ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದೆ ಶೋಭಾ ಕರಂದ್ಲಾಜೆ, ಸಂಸದ ಚಿತ್ರದುರ್ಗ ಭಾಗದವರು ನಾರಾಯಣಸ್ವಾಮಿ ಅವರಿಬ್ಬರು ಕೂಡ ಪ್ರಧಾನಿ ನಿವಾಸದಲ್ಲಿದ್ದಾರೆ. ಸುಮ್ಮನೆ ಅಂತ ಹೋಗೋಕ್ಕೆ ಸಾಧ್ಯ ಇಲ್ವೇ? ಹಾಗಾಗಿ ಅವರ ಸಂಪುಟಕ್ಕೆ ಸೇರ್ತಿದ್ದಾರೆ ಎಂದಾಗ ಒಂದು ಬ್ರೀಫಿಂಗ್, ಒಂದು ಮಾತುಕತೆ ಅದಿದ್ದೇ ಇರುತ್ತೆ. ಸೊ ಹಾಗಾಗಿ ಅವರಿಬ್ಬರು ಆ ಮೀಟಿಂಗ್ನಲ್ಲಿದ್ದಾರೆ, ಸಭೆಯಲ್ಲಿ ಭಾಗವಹಿಸಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ನಡೀತಾ ಇರುವಂಥ ಸಂಪುಟ ಕುರಿತಾದ ಸಭೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಸಚಿವರಾಗುವವರಿಗೆ ಪ್ರಧಾನಿ ಸಭೆಗೆ ಆಹ್ವಾನ ಕೊಟ್ಟಿದ್ದಾರೆ. ರಾಜ್ಯದಿಂದ 2 ಮಾತ್ರ ಈ ಇನ್ವಿಟೇಷನ್ ಇದೆ. ಅಂದರೆ ಅರ್ಥ ಅವರಿಬ್ಬರಿಗೆ ಸಚಿವ ಸ್ಥಾನ ಅಂತ. ಈಗಿರೋ ಪ್ರಶ್ನೆ, ಹಾಲಿ ಸಚಿವ DV ಸದಾನಂದ ಗೌಡರು ಇದ್ದಾರಲ್ಲ, ಅವರಿಗೆ ಕೋಕ್ ಕೊಡ್ತಾರೆ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ. ಕೇಂದ್ರ ಸಂಪುಟದಿಂದ DV ಸದಾನಂದ ಗೌಡರಿಗೆ ಕೋಕ್ ಬಹುತೇಕ ಖಚಿತ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಒಟ್ಟಾರೆ ರಾಜ್ಯದಿಂದ 3 ಮೋದಿ ಸಂಪುಟದಲ್ಲಿ ಸ್ಥಾನ ಕೊಡ್ತಾರೆ. ಒಂದು ಅಫ್ಕೋರ್ಸ್ ಸುರೇಶ್ ಅಂಗಡಿಯಿಂದ ತೆರವಾಗಿತ್ತು. ಇನ್ನೊಂದು ಈಗ ಏನಾದರೂ ಸದಾನಂದ ಗೌಡರಿಗೆ ಕೋಕ್ ಕೊಟ್ಟರೆ ಅಲ್ಲಿಗೆ ಎಷ್ಟಿತ್ತೋ ಅಷ್ಟನ್ನೇ ಉಳಿಸುತ್ತಾರೆ, ಎಕ್ಸ್ಟ್ರಾ ಯಾವುದು ಕೊಟ್ಟಿಲ್ಲ ಅಂತ. ಸದಾನಂದ ಗೌಡರಿಗೆ ಕೋಕ್ ಕೊಡದೆ ಅವ್ರನ್ನ ರಾಸಾಯನಿಕ ರಸಗೊಬ್ಬರ ಸಚಿವರಾಗೇ ಉಳಿಸ್ಕೊಂಡು ಶೋಭಾ ಕರಂದ್ಲಾಜೆ ಮೇಡಮ್ಗೆ ಇನ್ನೊಂದು ಖಾತೆ ಕೊಟ್ಟರೆ ಆಗ ಒಂದು ಎಕ್ಸ್ಟ್ರಾ ಆ್ಯಡ್ ಆಯಿತು ಅನ್ಕೋಬೋದು. ಅದರ್ವೈಸ್ ಅವ್ರಿಗೆ ಕೊಟ್ಟಲ್ಲಿ ಸುರೇಶ್ ಅಂಗಡಿಯವರ ಒಂದು ಪ್ಲೇಸ್ ಖಾಲಿ ಇದೆ ಈಗಾಗಲೇ. ಹಾಗಾಗಿ ಇಬ್ಬರು ಪ್ಲೇಸ್ ಖಾಲಿ ಆಯಿತು. ನಾರಾಯಣಸ್ವಾಮಿ ಮತ್ತು ಶೋಭಾ ಕರಂದ್ಲಾಜೆ ಇವರಿಬ್ಬರಿಗೆ ಪ್ಲೇಸ್ ಕೊಟ್ಟ ಮೇಲೆ ಮೊದಲೆಷ್ಟಿತ್ತಲ್ಲ 3 ಅಷ್ಟೇ ಇದೆ ಕರ್ನಾಟಕಕ್ಕೆ ಅಂತ ನಾವೆಲ್ಲರೂ ಕೂಡ ಅಂದ್ಕೊಳ್ಬೇಕು. ದಲಿತ ಎಡಗೈ ಸಮುದಾಯದ ನಾಯಕ, 4 ಬಾರಿ BSY ಸಂಪುಟದಲ್ಲಿ ಹಿಂದೆ ಕೂಡ ಶಾಸಕರಾಗಿದ್ದರು ಒಂದು ಸಾರಿ, ಮತ್ತು 4 ಬಾರಿ ಶಾಸಕರಾಗಿದ್ದರು. ಕೇಂದ್ರ ಪುರಸ್ಕೃತ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಭದ್ರಾ ನೀರು ಬರೋದಕ್ಕೆ ಶ್ರಮ ವಹಿಸಿದ್ರು. ದಿಸ್ ಇಸ್ ಕ್ರೂಷಿಯಲ್. ಸಂಘ ಪರಿವಾರದ ಉತ್ತಮ ಬಾಂಧವ್ಯ ಇದೆ, ಅದೇ ದೊಡ್ಡ ಪ್ಲಸ್ ಪಾಯಿಂಟ್. CSR ಫಂಡ್ ಏನಿದೆ ಅದನ್ನು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ರು ಅನ್ನುವ ಮಾಹಿತಿ, ಅವರ ಕೆಲಸ ಅವ್ರಿಗೊಂದಷ್ಟು ಹೆಲ್ಪ್ ಆಗಿದೆ. ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದೆ ಶೋಭಾ ಕರಂದ್ಲಾಜೆ ಕೂಡ 2 ಬಾರಿ ಸಂಸದೆ ಆಗಿದ್ದವರು. ಸೊ ಅವ್ರಿಗೂ ಈ ಬಾರಿ ಮಣೆ ಹಾಕಿದ್ದಾರೆ ಕೇಂದ್ರ ಸಚಿವರಾಗುವ ನಿಟ್ಟಿನಲ್ಲಿ. ಅವರ ಸಂಪುಟಕ್ಕೆ ಸೇರಿಸಿಕೊಳ್ಳುವ ಸಂದರ್ಭದಲ್ಲಿ ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದೆಯವರು ಸತತ ಬ್ಯಾಕ್ ಟು ಬ್ಯಾಕ್ 2 ಸಾರಿ ಗೆದ್ದಿರೋರು, BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತೆ. ಈ ಹಿಂದೆ ಕೂಡ BSY ಸಂಪುಟದಲ್ಲಿ ಸಚಿವರಾಗಿ ಸೇವೆ ಸಲ್ಲಿಸಿದ ಅನುಭವ. ಇಂಧನ ಖಾತೆ ಸಮರ್ಪಕವಾಗಿ ನಿಭಾಯಿಸಿದರು. ಗ್ರಾಮೀಣ ಖಾತೆಯನ್ನು ಕೂಡ ಅವರು ನಿಭಾಯಿಸಿದ್ರು. ಮಹಿಳಾ ಕೋಟಾದಡಿ ಇದೀಗ ಕೇಂದ್ರ ಸಚಿವ ಸ್ಥಾನಕ್ಕೆ ಹೋಗ್ತಿದ್ದಾರೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ದೆಹಲಿಯಿಂದ ಧರಣೇಶ್ ಬೂಕನಕೆರೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಆಫ್ಟರ್ನೂನ್ ಧರಣೇಶ್.
ಗುಡ್ ಆಫ್ಟರ್ನೂನ್ ಹರೀಶ್. ಒಂದೊಂದು ಗಂಟೆ ಕಳೀತಿದ್ದಾಗೆ ನೀವು ಹೊಸ ಇವಾಗ ಏನ್ ನಡೀತಿದೆ ಅಲ್ಲಿ? ಈಗ ಪ್ರಧಾನಮಂತ್ರಿ ಕಚೇರಿಗೆ ಈಗಾಗಲೇ ಕರ್ನಾಟಕದ ಸಂಸದರಾದಂತಹ ಶೋಭಾ ಕರಂದ್ಲಾಜೆ ಮತ್ತು ನಾರಾಯಣ ಸ್ವಾಮಿ ಇಬ್ಬರು ಕೂಡ ಆಗಮಿಸಿದ್ದಾರೆ. ಈ ಮುಖಾಂತರ ಅವರಿಬ್ಬರಿಗೆ ಕೇಂದ್ರದ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗೋದು ಖಚಿತ ಆಗಿದೆ. ಅವ್ರಿಗೆ ಹೊರತುಪಡಿಸಿ ಬೇರೆ ಇಡೀ ದೇಶಾದ್ಯಂತ ಬೇರೆ ಬೇರೆ ಎಲ್ಲ ಯಾರು ಹೊಸದಾಗಿ ಸಚಿವ ಸಂಪುಟವನ್ನು ಸೇರ್ತಾರೋ ಅವರೆಲ್ಲರೂ ಕೂಡ ಈಗ ಪ್ರಧಾನಿ ನಿವಾಸಕ್ಕೆ ಆಗಮಿಸಿದ್ದಾರೆ. ಅಲ್ಲಿ ಸಭೆ ನಡೀತಿದೆ. ಇದು ಒಂದು ಔಪಚಾರಿಕವಾದಂತಹ ಸಭೆ. ಅಂದ್ರೆ ನಮ್ಮ ಸಂಪುಟ ಹೇಗಿರ್ಬೇಕು, ಕೆಲಸ ಮಾಡ್ಬೇಕು ಅಂತ ಹೇಳಿ ಪ್ರಧಾನಿ ಹೊಸದಾಗಿ ಸಂಪುಟ ಸೇರೋರಿಗೆ ತಿಳಿಸ್ತಾರೆ. ಇಲ್ಲಿ ಹಿರಿಯ ಸಚಿವರು ಇದ್ದಾರೆ, ರಾಜನಾಥ್ ಸಿಂಗ್ ಮತ್ತಿತರರು, ಜೊತೆಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದ್ದಾರೆ, ಜೆ.ಪಿ. ನಡ್ಡಾ ಇದ್ದಾರೆ, ಇವರೆಲ್ಲರೂ ಇದ್ದಾರೆ. ಈಗ ಔಪಚಾರಿಕವಾಗಿ ಮಾತುಕತೆಗಳು ನಡೆಸಿದ್ದಾರೆ. ಇದಾದ್ಮೇಲೆ ಎಲ್ಲರೂ ಕೂಡ ಈಗ ಹೇಳ್ತಾರೆ. ಮತ್ತೆ ಸಂಜೆ 5:00 ರಾಷ್ಟ್ರಪತಿ ಭವನಕ್ಕೆ ಪ್ರಮಾಣ ವಚನ ಸ್ವೀಕಾರ ಮಾಡ್ಲಿಕ್ಕೆ ಬರ್ತಾರೆ. ಸೊ ಈಗ ನಡೆಸಿರುವಂತಹ ಈ ಔಪಚಾರಿಕ ಸಭೆಯಿಂದಾಗಿ ಒಂದಂಶ ಗೊತ್ತಾಗ್ತಾ ಇದೆ. ಇಲ್ಲಿಗೆ ಬಂದಿರುವಂತಹ ಶೋಭಾ ಕರಂದ್ಲಾಜೆ ಮತ್ತು ನಾರಾಯಣ ಸ್ವಾಮಿ ಇಬ್ಬರಿಗೆ ಸಚಿವ ಸ್ಥಾನ ಸಿಕ್ಕಿರುವಂತದ್ದು ಖಾತ್ರಿಯಾಗಿದೆ. ಯಾಕಂದ್ರೆ ಇಲ್ಲಿವರೆಗೆ ಯಾರ್ಯಾರು ಇಲ್ಲಿಗೆ ಸಚಿವ ಸ್ಥಾನಕ್ಕೆ ಆಕಾಂಕ್ಷಿಗಳು ಬಹಳಷ್ಟು ಜನ ಇದ್ದು, ಕರ್ನಾಟಕದಿಂದ ನಾವು ಕೂಡ ಹೇಳ್ತಾ ಇದ್ವಿ ಜಾತಿ ಆಧಾರಿತವಾಗಿ ಎಲ್ಲಿ ಎಲ್ಲ ಆಗ್ತಿದೆ. ಅಂದ್ರೆ ಜಾತಿ ಲೆಕ್ಕಾಚಾರದಲ್ಲಿ ಯಾರಿಗೆಲ್ಲ ಅವಕಾಶಗಳು ಸಿಗಬಹುದು, ಪ್ರಾದೇಶಿಕತೆ ಹಿನ್ನೆಲೆಯಲ್ಲಿ ಅದಕ್ಕೆ ಪ್ರಾತಿನಿಧ್ಯ ಕೊಡುವ ಹಿನ್ನೆಲೆಯಲ್ಲಿ ಯಾರಿಗೆಲ್ಲ ಪ್ರಾತಿನಿಧ್ಯ ಸಿಗಬಹುದು. ಫಾರ್ ಎಕ್ಸಾಂಪಲ್ ಹೈದರಾಬಾದ್ ಕರ್ನಾಟಕವನ್ನ ಪ್ರತಿನಿಧಿಸಿದರೆ ಬೀದರ್ನ ಸಂಸದ ಭಗವಂತ್ ಖೂಬಾ ಅಥವಾ ಕಲಬುರಗಿಯ ಸಂಸದ ಅಂತ ಉಮೇಶ್ ಜಾಧವ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅಂತೆಲ್ಲ ಕೇಳಲಾಗ್ತಾ ಇತ್ತು. ಆದ್ರೆ ಈಗ ಬಹಳ ಸ್ಪಷ್ಟವಾಗಿ ಗೊತ್ತಾಗಿರೋದು ಏನಂತಂದ್ರೆ ಶೋಭಾ ಕರಂದ್ಲಾಜೆ ಮತ್ತು ನಾರಾಯಣ ಸ್ವಾಮಿ ಇಬ್ಬರನ್ನ ಹೊರತುಪಡಿಸಿ ಯಾರಿಗೂ ಕೂಡ ಕರ್ನಾಟಕದಿಂದ ಸ್ಥಾನ ಸಿಕ್ಕಿಲ್ಲ. ಬಹಳ ಅಚ್ಚರಿಯಾದಂತಹ ಬೆಳವಣಿಗೆ ಏನಂತಂದ್ರೆ ಈಗಾಗಲೇ ಒಕ್ಕಲಿಗ ಸಮುದಾಯದ ಪ್ರತಿನಿಧಿಯಾಗಿ ಡಿ.ವಿ. ಸದಾನಂದಗೌಡರು ಕೇಂದ್ರ ಸಂಪುಟದಲ್ಲಿ ಇದ್ದಾರೆ. ಸೊ ಈಗ ಅದಲ್ಲದೆ ಶೋಭಾ ಕರಂದ್ಲಾಜೆ ಅವರು ಬಂದು ಸೇರ್ತಿರೋದ್ರಿಂದ ಏನೋ ಉಳಿದಂತೆ ಅವರು ಸದಾನಂದಗೌಡರು ಮುಂದುವರಿತಾರ ಅಥವಾ ಶೋಭಾ ಕರಂದ್ಲಾಜೆ ಅವರನ್ನ ತಗೊಂಡಿರೋದ್ರಿಂದ ಊರಿನ ಏನಾದ್ರು ಸದಾನಂದಗೌಡರನ್ನ ಕೈ ಬಿಡ್ತಾರ ಅನ್ನುವಂತ ಪ್ರಶ್ನೆ ಉದ್ಭವಿಸಿದೆ. ಇನ್ನು ಒಟ್ಟಾರೆಯಾಗಿ ಕೇಂದ್ರ ಸಚಿವ ಸಂಪುಟದಿಂದ ಯಾರನ್ನ ಕೈ ಬಿಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಒಟ್ಟು 18 ಜನ ಈ ಸಚಿವ ಪ್ರಧಾನಿ ನಿವಾಸದಲ್ಲಿ ನಡೆದಂತಹ ಔಪಚಾರಿಕ ಸಭೆಯಲ್ಲಿ ಪಾಲ್ಗೊಂಡಿದ್ರು. ಆ 18 ಮಂದಿಗೆ ಮಾತ್ರ ಅವಕಾಶವನ್ನ ಕೊಡ್ತಾರೆ. ಹರೀಶ್, ನೀವು ಬೆಳಗ್ಗೆಯಿಂದ ಮಾತನಾಡ್ತಾ ಇದ್ವಿ ಏನಂತಂದ್ರೆ ಒಟ್ಟು 28 ಸ್ಥಾನ ಖಾಲಿ ಇದೆ. ಎಷ್ಟು ಅಂದ್ರೆ 20 ಜನ, ಕಡಿಮೆ ಅಂದ್ರೆ 15-20 ಜನಕ್ಕೆ ಅವಕಾಶವನ್ನು ಕೊಡ್ಬೋದು ಅಂತ ಈ ಮಧ್ಯಾಹ್ನ 18 ಅಂದ್ರೆ ಈಗ ನಂಬರ್ ಖಾತ್ರಿ ಆಗ್ತಿರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂದ್ರೆ PMO ಇದ್ದಂತಹ ಜನ ಸಂಸದರ ಸಂಖ್ಯೆ ಅಥವಾ ನೂತನ ಸಚಿವರಾಗುವಂತಹ ಸಂಖ್ಯೆ 18. ಸೊ ಅದರ ಹೊರತಾಗಿ ಈಗ ಸಚಿವರಾಗಿ ಮುಗಿದಿರೋದೇನು ಅಂತಂದ್ರೆ ಯಾರು ಸಂಪುಟದಲ್ಲಿ ಇರ್ತಾರೆ ಅಂದ್ರೆ ಸಂಪುಟದಿಂದ ಯಾರನ್ನ ಕೈ ಬಿಡ್ತಾರೆ ಅನ್ನುವಂಥದ್ದಾಗಿದೆ ಹರಿ. ಈಗ ಆಮೇಲೆ ಇನ್ನೊಂದು ಬ್ರೇಕಿಂಗ್ ನ್ಯೂಸ್ ಏನಂತಂದ್ರೆ ಪ್ರಧಾನಿ ನಿವಾಸದಲ್ಲಿ ನಡೆಸಿದಂತಹ ಔಪಚಾರಿಕ ಸಭೆ ಮುಕ್ತಾಯ ಆಗಿದೆ. ಅಲ್ಲಿಂದ ನೂತನ ಸಚಿವಾಕಾಂಕ್ಷಿಗಳು ಸಚಿವ ಸ್ಥಾನವನ್ನ ಸಂಭವನೀಯ ಸಚಿವರು ತೆರಳ್ತಾ ಇದ್ದಾರೆ, ಒಬ್ಬೊಬ್ಬರೇ ತೆರಳ್ತಾ ಇದ್ದಾರೆ. ಈಗ ಓಕೆ, ಎಷ್ಟೊತ್ತಿಗೆ ಅವ್ರ ನೆಕ್ಸ್ಟ್ ಸ್ಕೆಡ್ಯೂಲ್ ಏನು? ಈಗ ಯಾರು ಮೀಟಿಂಗ್ ಮುಗಿಸಿದಾರೆ ಅವರೆಲ್ಲ ವಾಟ್ ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು? ಈಗ ಎಲ್ರು ಕೂಡ ಅವರು ಮನೆಗೆ ಹೋಗ್ತಾರೆ ಅಥವಾ ಅವ್ರ ಬೆಂಬಲಿಗೆ ಇರ್ತಾರೆ ಅಥವಾ ಅವ್ರ ಕುಟುಂಬ ಜೊತೆಗೆ ಇರ್ತಾರೆ. ಆ ನಂತರ ಮತ್ತೆ ಫ್ರೆಶ್ ಆಗಿ ರಾಷ್ಟ್ರಪತಿ ಭವನಕ್ಕೆ ಬರ್ತಾರೆ. ಸಂಜೆ 5:00 ರಾಷ್ಟ್ರಪತಿ ಭವನದಲ್ಲಿ ಪದಗ್ರಹಣ ಕಾರ್ಯಕ್ರಮ ಅಂತಂದ್ರೆ ಅವರು 1 ಗಂಟೆ ಮುಂಚಿತವಾಗಿ ಅಲ್ಲಿ ಬರ್ಬೇಕಾಗತ್ತೆ. ಯಾಕಂದ್ರೆ ಆ ಒಂದು ಕಾರ್ಯಕ್ರಮದಲ್ಲಿ ರಾಷ್ಟ್ರಪತಿಗಳು, ಪ್ರಧಾನಮಂತ್ರಿಗಳು, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳು ಎಲ್ಲ ಇರೋದ್ರಿಂದ ಸೆಕ್ಯೂರಿಟಿ ಪರ್ಪಸ್ಗಳಿಂದಾಗಿ ಈವನ್ ಹೊಸದಾಗಿ ಸಚಿವರಾಗಿರುವವರು ಮತ್ತು ಹಾಲಿ ಸಚಿವರು ಕೂಡ 1 ಗಂಟೆ ಮುಂಚಿತವಾಗಿ ರಾಷ್ಟ್ರಪತಿ ಭವನಕ್ಕೆ ಬರಬೇಕಾಗುತ್ತೆ. ಅಂದ್ರೆ 4:00 ಅವ್ರು ಆಲ್ರೆಡಿ ಆಸೀನರಾಗಿರ್ಬೇಕಾಗುತ್ತೆ. 4 ಗಂಟೆ ಒಳಗಡೆನೆ ಅವ್ರ ರಾಷ್ಟ್ರಪತಿ ಭವನವನ್ನ ತಲುಪಿರ್ಬೇಕಾಗುತ್ತೆ. ಹಾಗಾಗಿ ಇವರು ಹೋಗಿ ಅವ್ರ ಕುಟುಂಬ ವರ್ಗದವರು ಅಥವಾ ಅವ್ರ ಆತ್ಮೀಯರು, ಬೆಂಬಲಿಗರು ಯಾರನ್ನಾದ್ರೂ ಕರ್ಕೊಂಡು ರಾಷ್ಟ್ರಪತಿ ಭವನ ರೀಚ್ ಆಗೋದಷ್ಟು ಬಾಕಿ ಉಳಿದಿದೆ. ಸೊ ಈಗ ನಾನಾಗ್ಲೇ ಹೇಳುವಂತ ಔಪಚಾರಿಕ ಸಭೆ ಕೂಡ ಪ್ರಧಾನಿ ನಿವಾಸದಲ್ಲಿ ನಡೆಸಿದಂತಹ ಸಭೆ ಮುಕ್ತಾಯ ಆಗಿರೋದ್ರಿಂದ ಇನ್ನೇನಿದ್ರು ಯಾರು ಸಚಿವ ಸಂಪುಟದಿಂದ ಡ್ರಾಪ್ ಆಗ್ತಾರೆ ಎನ್ನುವಂಥದ್ದು ಒಂದು ಕುತೂಹಲ. ಜೊತೆಗೆ ಈಗ ಅದು ಈ ಪದಗ್ರಹಣಕ್ಕೆ ಇನ್ನೆಲ್ಲ ಪದಗ್ರಹಣ ಸ್ವೀಕರಿಸೋದಷ್ಟೇ ಈಗ ಉಳಿದಿರುವಂತಹ ಪ್ರಕ್ರಿಯೆ ಆಗಿದೆ. ಓಕೆ, ಥ್ಯಾಂಕ್ ಯು ಸೊ ಮಚ್ ಗಣೇಶ್ ಬುಕ್ಕನಕೆರೆ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಇದು ಮೋದಿ ಸಚಿವ ಸಂಪುಟ ಪುನರ್ರಚನೆಯ ಸಂಬಂಧ ನಡೀತಿರುವಂತಹ ಬೆಳವಣಿಗೆಗಳು. ಕೆಲವೇ ಹೊತ್ತಿನ ಮುಂಚೆ ತುಂಬ ಹೊತ್ತು ಒಂದೊಂದು ಬ್ರೀಫಿಂಗ್ ಆಗಿರುತ್ತೆ, ಒಂದು ಮೀಟ್ ಮಾಡಿರ್ತಾರೆ, ಯಾರ್ಯಾರು ಸಂಪುಟದೊಳಗಡೆ ಬರ್ತಿದ್ದಾರೆ. ಅದರಲ್ಲಿ ಕರ್ನಾಟಕದ 2 ಸಂಸದರಿದ್ದಾರೆ. ನಾರಾಯಣಸ್ವಾಮಿ ಚಿತ್ರದುರ್ಗ ಭಾಗದ ಸಂಸದರು ಮತ್ತು ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದೆ ಶೋಭಾ ಕರಂದ್ಲಾಜೆ ಈ ಬಾರಿ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಹಾಗಾಗೇನೆ
ಅವರು ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡೋಕ್ಕೆ ಕರೆದಿರೋದು. ಇಲ್ಲಾಂದರೆ ಸುಮ್ಮನೆ ಹೋಗೋಕ್ಕೆ ಸಾಧ್ಯ ಇಲ್ವೇ? ಮತ್ತೊಂದು ಕಡೆ ಕೇಂದ್ರ ಸಚಿವ ಸಂಪುಟದಿಂದ ಡಿ ವಿ ಸದಾನಂದ ಗೌಡರಿಗೆ ಕೋಕ್ ನೀಡುವಂಥ ಸಾಧ್ಯತೆ ದಟ್ಟುಗೊಳ್ತಾ ಇದೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಗಣೇಶ್ ಇದ್ದೀರಾ ಫೋನಲ್ಲಿ? ಓಕೆ, ಲೆಟ್ಸ್ ಏನೋ ಕೇಳಬೇಕು ಅಂದ್ಕೊಂಡೆ, ಈಗ ಹೊಳಿತಾ ಇತ್ತು ನನಗೆ. ನೋಡೋಣ ಒಂದು ಸುದ್ದಿಲ್ಲ. ಅಫ್ಕೋರ್ಸ್ ಇನ್ನೂ ಇದ್ದೇ ಇರುತ್ತೆ ಸಂಜೆ ತನಕ ಇದರ ಡೆವಲಪ್ಮೆಂಟ್ಸ್ಗಳು. ಸಚಿವೆ ಶೋಭಾ ಕರಂದ್ಲಾಜೆ ಅವರಿಗೆ ಈ 2 ಬಾರಿ ಸಂಸದರಾಗಿದ್ದಂಥ ಅನುಭವ, ರಾಜ್ಯದಲ್ಲೂ ಕೂಡ ಅವರು ಮಿನಿಸ್ಟರ್ ಆಗಿದ್ದರು. ಸೊ ಹಾಗಾಗಿ ಅವ್ರಿಗೆ ಆ ಅನುಭವ ಇದ್ದೇ ಇರುತ್ತೆ. ಜೊತೆಗೆ BJPಯ ಕಾರ್ಯಕರ್ತೆ ಅವರು ನಿಷ್ಠಾವಂತರನ್ನ ಹುಡುಕ್ತಾರೆ. ಜೊತೆಗೆ ಅವರ ಕಾರ್ಯಚಟುವಟಿಕೆಗಳನ್ನು ಗಮನಿಸಿರ್ತಾರೆ, ಅವರ ಕೋಟಾನ ಯೋಚನೆ ಮಾಡಿರ್ತಾರೆ, ಅವರ ಸಮುದಾಯವನ್ನು ಗಮನಿಸಿರ್ತಾರೆ. ಸೊ ಹಾಗಾಗಿ ಇವೆಲ್ಲವ ದೃಷ್ಟಿಯಿಂದ ಇಬ್ಬರನ್ನ ಸಂಪುಟಕ್ಕೆ ತೆಗೆದುಕೊಳ್ಳುವ ತೀರ್ಮಾನ, ಆದರೆ ಒಬ್ಬರನ್ನ ಕೈ ಬಿಡ್ತಾರಾ ಇಲ್ವಾ ಅನ್ನೋದು ಈ ಕ್ಷಣ ಇನ್ನೂ ಕೂಡ ಕ್ವಶ್ಚನ್ ಮಾರ್ಕ್ ಆಗಿ ಉಳ್ಕೊಂಡಿದೆ. ಇಬ್ಬರು ಸಚಿವರು ಸಂಸದರು ಇದೀಗ ಸಚಿವರಾಗೋಕೆ ಹೊರಟಿದ್ದಾರೆ. ತುಂಬ ಒಂದು 10 ಜನರ ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ಸದ್ಯಕ್ಕೆ ಎಲ್ಲವೂ ಕೂಡ ಸೈಲೆಂಟ್ ಆಗ್ತಾ ಇದೆ. ಬಿಕಾಸ್ ಆ ಮೀಟಿಂಗಲ್ಲಿ ಅವ್ರು ಯಾರೂ ಇರಲಿಲ್ಲ. ಹಾಗಾಗಿ ಇನ್ಯಾವುದೋ ಮ್ಯಾಜಿಕ್ ನಡೆಯಲ್ಲ. ಇನ್ನೊಂದು ಕೆಲವು ಗಂಟೆಗಳು ಮಾತ್ರ ಬಾಕಿ ಇರೋದ್ರಿಂದ ಇನ್ಯಾರೋ ಬಂದು ಅವ್ರಿಗೆ ಸಚಿವ ಸ್ಥಾನ ಸಿಕ್ಕಿಬಿಡುತ್ತೆ ಅನ್ನುವ ಒಂದಷ್ಟು ಬೇರೆ ಮಾತುಗಳಿಗೆ ಈಗ ಬ್ರೇಕ್ ಹಾಕಲೇಬೇಕು. ಬಿಕಾಸ್ ಆ ಮೀಟಿಂಗ್ನಲ್ಲಿದ್ದವರು ಕರ್ನಾಟಕದಿಂದ ಇಬ್ಬರು ಮಾತ್ರ. ಆ ಇಬ್ಬರಲ್ಲಿ ಒಬ್ಬರು ಉಡುಪಿ ಚಿಕ್ಕಮಗಳೂರು ಭಾಗದವರು, ಮತ್ತೊಬ್ಬರು ಚಿತ್ರದುರ್ಗ ಭಾಗದವರು. ಇಬ್ಬರೂ ಕೂಡ ರಾಜ್ಯದಲ್ಲಿ ಸಚಿವರಾಗಿರುವ ಅನುಭವ ಇದೆ ಇಬ್ಬರಿಗೂ. ಆ ಇಬ್ಬರೂ ಕೂಡ ಸಂಸದರಾಗಿ ಕೆಲಸ ಮಾಡಿದ್ದಾರೆ. ಅವರವರ ಕೋಟಾ ಏನಿದೆ ಆ ಕೋಟಾದಡಿಯಲ್ಲಿ ಅವರೀಗ ಸಚಿವರಾಗೋಕ್ಕೆ ದೆಹಲಿಗೆ ಹೋಗಿದ್ದಾರೆ. ಫಸ್ಟ್ ಟೈಮ್ ಇಬ್ಬರು ಕೂಡ ಕೇಂದ್ರದ ಮಂತ್ರಿಗಳಾಗ್ತಿರೋರು. ಹಾಗಾಗಿ ನರೇಂದ್ರ ಮೋದಿಯವರ ಸಚಿವ ಸಂಪುಟ ಪುನರ್ರಚನೆಯ ಸಂಬಂಧ ಕರ್ನಾಟಕಕ್ಕೆ ಈ ಬಾರಿ ಇಬ್ಬರಿಗೆ ಅವಕಾಶ. ಅದರಲ್ಲಿ ಒಂದು ಫಿಲಪ್ ಆಗುತ್ತೆ, ಅದು ಸುರೇಶ್ ಅಂಗಡಿ ಅವರ ಸ್ಥಾನ ತೆರವಾಗಿತ್ತು ಸಚಿವರಾಗಿ, ಆ ಸಚಿವ ಸ್ಥಾನ ಫಿಲಪ್ ಆಗುತ್ತೆ. ಇನ್ನೊಂದು ಯಾರನ್ನೂ ತೆಗೆದೆ ಮತ್ತೊಬ್ಬರು ಒಳಗಡೆ ಹೋದರೆ ಆಗ ಆದ್ರಪ್ಪ ಮತ್ತೊಬ್ಬರು ಅನ್ಬೋದು. ಆದರೆ ಸದಾನಂದ ಗೌಡರಿಗೆ ಏನಾದ್ರು ಕೊಟ್ಟು ಮತ್ತೊಬ್ಬರನ್ನ ಒಳಗೆ ತಂದರೆ, ಬಿಕಾಸ್ ಸಮುದಾಯದ ಪೈಕಿ ಈಗೊಬ್ಬರು ಒಳಗೋಗ್ತಿದ್ದಾರೆ, ಅದೇ ಸಮುದಾಯದವರು ಸದಾನಂದ ಗೌಡರು ಆಚೆ ಬಂದುಬಿಟ್ರೆ ಅವಾಗ ಅನ್ಕೋಬೇಕು ಅವ್ರನ್ನ ತೆಗೆದು ಇವ್ರು ಹಾಕಿದ್ರು ಅಂತ. ಸೊ ಹಾಗಾಗಿ ಅಥವಾ ಅವ್ರನ್ನ ತೆಗೆದೇ ಇವ್ರು ಹಾಕಿದ್ರೆ ಆಗ ಕರ್ನಾಟಕಕ್ಕೆ ಮತ್ತೊಂದು ಸ್ಥಾನ ಕೊಟ್ಟಿದ್ದಾರಪ್ಪ ಅಂತ ನಾವೆಲ್ಲ ಅನ್ಕೋಬೇಕು ಅಷ್ಟೇ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್. ಕೆಲವೇ ಹೊತ್ತಿನ ನಂತರ ಗೊತ್ತಾಗುತ್ತೆ. ಎಲ್ಲರೂ ಸದಾನಂದ ಗೌಡರು ಸಿಕ್ಕರೆ ಕೇಳಬೇಕು. ಬಟ್ ಗೊತ್ತಾಗ್ಬಿಟ್ಟು ಸಂಜೆ ತನಕ ಒಂದಷ್ಟು ಮಾಹಿತಿ ಅಂತೂ ಹೊರಗೆ ಬಂದೇ ಬರುತ್ತೆ. ಒಂದು ಸ್ವಲ್ಪ ಕಳೀತಾ ಇದ್ರೆ ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಏನೇನು ಬೆಳವಣಿಗೆ ಆಗುತ್ತೆ ಅಂತ. ಬಟ್ ಫೈನಲಿ ಕೇಂದ್ರ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇದೆ. ನರೇಂದ್ರ ಮೋದಿಯವರ ಸಂಪುಟಕ್ಕೆ ಒಂದಷ್ಟು ಜನ ಸೇರ್ತಾ ಇದ್ದಾರೆ. ಟೋಟಲ್ ಸಂಖ್ಯೆ ಇನ್ನೂ ಗೊತ್ತಾಗಿಲ್ಲ ಅಷ್ಟೇ. 15ರಿಂದ 20 ಆಸುಪಾಸು ಅಂತ ಒಂದು ಲೆಕ್ಕಾಚಾರ ಗೊತ್ತಾಗ್ತಾ ಇದೆ. ಲೆಟ್ಸ್ ವೇಟ್ ಆ್ಯಂಡ್ ವಾಚ್ ಯಾರ್ಯಾರು ಸೇರ್ತಾರೆ ಸಚಿವ ಸಂಪುಟಕ್ಕೆ ಅಂತ. ಹೆಚ್ಚು ಕೆಲಸ ಮಾಡಿದವರಿಗೆ ಅವಕಾಶ ಸಿಗುತ್ತೆ, ಯೋಗ್ಯತೆ ಎಲ್ರಿಗೂ ಇರುತ್ತೆ, ಯೋಗ ಇದ್ದವರಿಗೆ ಸ್ಥಾನ ಸಿಗುತ್ತೆ. ಬಿಜೆಪಿಯ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ CT ರವಿ ಅವರ ಹೇಳಿಕೆ. ಬ್ರೇಕಿಂಗ್ ನ್ಯೂಸ್. ಇದು ಬಿಜೆಪಿಯ ಪ್ರಧಾನ ಕಾರ್ಯದರ್ಶಿಯವರ ಮಾತು. ಹೆಚ್ಚು ಕೆಲಸ ಮಾಡಿದವರಿಗೆ ಅವಕಾಶ ಸಿಗುತ್ತೆ, ಯೋಗ್ಯತೆ ಎಲ್ರಿಗೂ ಇರುತ್ತೆ, ಆದರೆ ಯೋಗ ಇರಬೇಕಲ್ಲ, ಅಂಥವ್ರಿಗೆ ಸ್ಥಾನ ಸಿಗುತ್ತೆ ಎಂದರು. ಅವಕಾಶ ಸಿಗುವವರು ಇನ್ನೂ ಕೂಡ ಉತ್ತಮವಾಗಿ ಕೆಲಸ ಮಾಡಲಿ, ಪ್ರಧಾನಿ ಆಶಯಕ್ಕೆ ತಕ್ಕ ಹಾಗೆ ಕೆಲಸ ಮಾಡಲಿ, ಕಾರ್ಯಕರ್ತರ ಗೌರವ ಹೆಚ್ಚಿಸುವ ಕೆಲಸ ಮಾಡಲಿ ಅವರು ಅಂತ CT ರವಿ ಅವರು ಹೇಳಿದ್ರು. ಅವ್ರೇನು ಮಾತಾಡಿದ್ರು ಬನ್ನಿ ನೋಡೋಣ. ಯಾವಾಗಲೂ ಅವರು ಹೆಚ್ಚು ಚೆನ್ನಾಗಿ ಪರಿಶ್ರಮದಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡೋರು ಯಾರು ಅಂತ ಹುಡುಕಾಡ್ತಾ ಇರ್ತಾರೆ. ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ ಯಾರಿಗೆ ಯೋಗ ಇದೆ ನೋಡೋಣ. ಯೋಗ್ಯತೆ ಇರುವಂಥವ್ರು ಭಾಳ ಜನ ಇದ್ದಾರೆ, ಅದರಲ್ಲಿ ಯೋಗ ಯಾರಿಗೆ ಕೂಡ ಬರುತ್ತೆ ಅಂಥೇಳಿ ನೋಡೋಣ. 25 ಜನ ಸಂಸದರು ಕೂಡ ಯೋಗ್ಯತೆ ಇರೋರು ಇದ್ದಾರೆ, ನಮ್ಮ BJPಯಿಂದ ಗೆದ್ದು ಹೋಗಿರುವಂಥವ್ರು. ಯೋಗ ಯಾರಿಗೆ ಕೂಡ ಬರುತ್ತೆ ನೋಡೋಣ. ಯಾರಿಗೇ ಬರಲಿ ಅವರಿಗೆ ಒಂದೇ ಮಾತು ಹೇಳಲಿಕ್ಕೆ ಬಯಸ್ತೇನೆ, ಪ್ರಧಾನಮಂತ್ರಿಗಳ ಆಶಯಕ್ಕೆ ತಕ್ಕಂತೆ ಪರಿಶ್ರಮದಿಂದ ಕೆಲಸ ಮಾಡಿ ಕರ್ನಾಟಕ ರಾಜ್ಯದ ಜನತೆಯ ಗೌರವ ಮತ್ತು ಪಕ್ಷದ ಕಾರ್ಯಕರ್ತರ ಗೌರವವನ್ನು ಇಮ್ಮಡಿಗೊಳಿಸಿ ಅಂತಷ್ಟೇ ನಾವು ವಿನಂತಿ ಮಾಡಲಿಕ್ಕೆ ಬಯಸ್ತೇನೆ.